ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು 2-3 ದಿವಸದ್ದು ಕಂಬೈನ್ ವ್ಲಾಗ್ ಆಗಿರುತ್ತೆ ಇವತ್ತು. ಸೊ ಜಾತ್ರೆ ನಡೀತು ಊರಲ್ಲಿ, ಹಾಗಾಗಿ ನಮಗೆ ಊಟಕ್ಕೆ ಇನ್ವೈಟ್ ಮಾಡಿದರು. ಮನೇಲೂ ಕೂಡ ನಾನು ಅಡುಗೆ ಮಾಡಿಬಿಟ್ಟು ಹೊರಟೆ ಮಕ್ಕಳ ಜೊತೆಗೆ. ಸೊ ಹಸ್ಬೆಂಡ್ ಕೂಡ ಬಂದು ಕರ್ಕೊಂಡು ಹೋದರು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಬಂದಿದ್ದು ನೆಕ್ಸ್ಟ್ ಡೇ ಇದು. ಸೊ ನೆಕ್ಸ್ಟ್ ಡೇ ಆದಮೇಲೆ ನಾವು ಪೂಜೆಗೆ ಹೋಗಿರಲಿಲ್ಲ ಜಾತ್ರೆ ದಿವಸ. ತುಂಬ ಕ್ರೌಡ್ ಇತ್ತು ಅಂತ ಹೇಳಿ ನೆಕ್ಸ್ಟ್ ಡೇ ನಾವು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟು 20ನೇ ತಾರೀಕಿಂದನೇ ಸ್ಟಾರ್ಟ್ ಆಯಿತು. ಬಟ್ ನಮ್ಮೂರಿಗೆ ಬಸ್ ಬರೋದಕ್ಕೆ 1 ವೀಕ್ ಟೈಮ್ ತೊಗೊಳ್ತು. ಹಾಗಾಗಿ ಹುಡುಗರು ನೆಕ್ಸ್ಟ್ ಸೋಮವಾರದಿಂದ ಬಸ್ ಬರುತ್ತೆ ಅಂತ ಹೇಳಿಬಿಟ್ರು. ಸೊ 26ದಿಂದ ಅಂದರೆ ಭಾನುವಾರದಿಂದನೇ ಸ್ಕೂಲ್ಗೆ ಮಕ್ಕಳಿಗೆಲ್ಲನೂ ಪ್ರಿಪ್ರೇಷನ್ಗೆ ಯೂನಿಫಾರ್ಮ್ಸು ಎಲ್ಲನೂ ಪಕ್ಕಕ್ಕೆ ಎತ್ತಿಟ್ಟು ಟಿಫನ್ ಬಾಕ್ಸಸ್ಸು ಮತ್ತು ಲಂಚ್ ಬ್ಯಾಗು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಟ್ಬಿಟ್ಟಿದ್ದೆ ನಾನು. 27ಯಿಂದ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಆದರು. ಒಂಥರ ಏನೋ ಬೇಜಾರು. ಸೊ ಇಷ್ಟು ದಿವಸ ನಮ್ಮ ಜೊತೆ ಇದ್ದರು, ಈಗ ಸ್ಕೂಲ್ಗೆ ಹೋಗ್ತಿದ್ದಾರೆ ಮತ್ತು ನಾನು ಮಿಸ್ ಮಾಡ್ತೀನಲ್ಲ ಅಂತ ಹೇಳಿ 1-2 ದಿವಸ ಆಗಿತ್ತು ನನಗೆ. ಆಮೇಲೆ ಅವ್ರದ್ದು ರುಟೀನ್ ಇದೆ ತಾನೇ. ಸೊ ಹಾಗಾಗಿ ರಜಾ ಕೊಟ್ಟಾಗ ಏನಕ್ಕಪ್ಪ ರಜಾ ಕೊಟ್ಟರು ಅಂತ ಅನಿಸುತ್ತೆ. ಸ್ಕೂಲ್ಗೆ ಹೋಗುವಾಗ ಹೋಗ್ತಿದ್ರಲ್ಲಪ್ಪ ಮಕ್ಕಳು ಅಂತಲೂ ಅನಿಸುತ್ತೆ. ಸೊ ಎಲ್ಲ 1-2 ದಿವಸ ಆ ಥರ ಅನಿಸುತ್ತೇನೋ. ಸೊ ಹಾಗಾಗಿ ನಾನು ಸರಿ ಆಯಿತು ಮಕ್ಕಳು ಹೋಗಿ ಬನ್ನಿರಿ ಅಂತೇಳಿ ಮಕ್ಕಳಿಬ್ಬರಿಗೂ ಬೆಳಗ್ಗೆನೇ ಬೇಗ ಚಪಾತಿ ಮತ್ತು ಅವ್ರಿಗೆ ಸಾಂಬಾರು ಕೇಳಿದರು. ಸೊ ಬೆಳಗ್ಗೆನೇ ಚಪಾತಿ, ಸಾಂಬಾರು, ರೈಸ್ ಎಲ್ಲ ಮಾಡಿ ಅವ್ರಿಗೆ ಸ್ಕೂಲ್ಗೆ ಬೇಗನೆ ರೆಡಿ ಮಾಡಿದ್ದೆ. ಬಸ್ಗೆ ಕರೆಕ್ಟಾಗಿ ಅವರು ಹೋಗೋ ಥರ ಆಗಿತ್ತು. ಸೊ ಮಕ್ಕಳು ಸ್ಕೂಲ್ಗೆ ಹೋಗೋವಾಗಲೇ ಒಂಥರ ಖುಷಿ. ಬಟ್ 1 ವಾರ ಆಗಿಬಿಟ್ಟಿದೆ ಸ್ಕೂಲ್ ಸ್ಟಾರ್ಟಾಗಿ. ಸೊ ನಾನು ಅದನ್ನೇ ಹೇಳಿ ಕಳಿಸ್ದೆ ಅವ್ರಿಗೆ, ಏನು ಬೇಜಾರಿಲ್ಲ, ಹೋಗಿ ಬನ್ನಿಯಪ್ಪ ಅಂತ ಹೇಳಿ. ಸೊ ಅವ್ರ ಲೈಫು ಅವ್ರು ನೋಡೋದಕ್ಕೆ ನಾವೊಂದು ಸ್ಟ್ರಾಂಗ್ ಪಿಲ್ಲರಾಗಿ ನಿಲ್ಲಬೇಕಲ್ವ. ಸೊ ನಾನೇನು ಮಾಡಿದೆ ಅಂದರೆ ಬೆಳಗ್ಗೆಯಿಂದನೇ ಸೋಕೇಶ್ ಕ್ಲೀನ್ ಮಾಡೋದಕ್ಕೆ ಫುಲ್ಲಾಗೆ ರೆಡಿ ಮಾಡ್ಕೊಂಬಿಟ್ಟೆ. ಸೊ ಬೆಳಗ್ಗೆಯಿಂದ ಫುಲ್ ಡೀಪ್ ಕ್ಲೀನಿಂಗು, ಸೋಕೇಶ್ ಕ್ಲೀನ್ ಮಾಡೋದು ಮತ್ತು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಫುಲ್ಲಾಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಇದೊಂದು ಕೆಲಸ ಇವತ್ತು ಡೀಪ್ ಕ್ಲೀನಿಂಗ್ ಕೆಲಸ ನಾನು ಬಂದು ಕೈಗೆತ್ಕೊಂಡೆ. ಒಂದು ಸುಮಾರು ಒಂದು 2 ತಿಂಗಳು ಆಗಿತ್ತು ಅಂತ ಅನಿಸುತ್ತೆ ಫುಲ್ಲಾಗೆ ಕ್ಲೀನ್ ಮಾಡಿ. ಸೊ ಡಸ್ಟೇ ಆಗಿತ್ತು. ಹಾಗೆ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ನ ಬಂದು ಬದಲು ಮಾಡಿ ಎತ್ತಿಟ್ಟಿದ್ದೆ ಮತ್ತು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಫುಲ್ಲು ಡಸ್ಟೆಲ್ಲ ರಿಮೂವ್ ಮಾಡಿಬಿಟ್ಟು ಜೂಮರ್ ಸಮೇತ ಆ್ಯಂಡ್ ನೆಕ್ಸ್ಟು ಟೀಪಾಯ್ ಕೂಡ ಮಕ್ಕಳೆಲ್ಲ ಮನೇಲೇ ಇದ್ದಿದ್ದರಿಂದ ಬುಕ್ಸು ಅದು ಇದು ಎಲ್ಲನೂ ಹಾಗಾಗಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಕಡೆಗೆ, ಒಂದು ಸ್ವಲ್ಪ ಡೀಪ್ ಕ್ಲೀನ್ ಕಡೆಗೆ ಗಮನ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಟೀಪಾಯ್ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಸೊ ಅದನ್ನು ಕೂಡ ನೀಟಾಗಿ ಎತ್ತಿಟ್ಟಾಯಿತು. ಮತ್ತು ಫ್ರೂಟ್ಸು ಕೆಟ್ಟೋಗಿರೋದನ್ನೆಲ್ಲ ತೆಗೆದು ನೀಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯಿತು. ಸೊ ಒಂದು ಸ್ವಲ್ಪ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಮನೆ ಕಡೆಗೆ ಕೆಲಸ ಜಾಸ್ತಿ ಗಮನ ಎಳೆಯುತ್ತೆ. ಸೊ ಅದು ಯಾಕಂದರೆ ಯಾರೂ ಇಲ್ಲ, ನಾವು ಒಬ್ಬರೇ ಇರ್ತೀವಿ ಮನೆಯಲ್ಲಿ ಅನ್ನೋದಕ್ಕೆ ಇಲ್ಲ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆ ಕ್ಲೀನ್ ಆಗಬೇಕಾಗಿತ್ತು ಅಷ್ಟೇ. ಒಂದು ಸ್ವಲ್ಪ ಶ್ರಮಪಟ್ಟು ಎಲ್ಲ ಮಾಡಿ ಜೂಮರ್ ಕೂಡ ಸಿಕ್ಕಾಪಟ್ಟೆ ಧೂಳಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೊಂಬಿಟ್ಟೆ. ಒಂಥರ ಖುಷಿ ಆಯಿತು. ಓಕೆ, ಸ್ವಲ್ಪ 1 ಅವರ್ ಸ್ವಲ್ಪ ಕಷ್ಟ ಬಿದ್ದಿದ್ದಕ್ಕೂ ಕ್ಲೀನ್ ಆಯ್ತಪ್ಪ ಅಂತ ಹೇಳಿ ನೋಡೋದಕ್ಕೇ ನನಗೆ ಖುಷಿ ಆಗ್ತಿತ್ತು. ಸೊ ಪದೇ ನಾನು ಅದನ್ನೇ ನೋಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ಇದು ಅಪ್ಪ ಮಾಡಿಕೊಟ್ಟಿದ್ದು. ನಮ್ಮ ಅಪ್ಪಗೆ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೆ. ಅದೇ ಸೇಮ್ ಡಿಸೈನ್ ಬೇಕು ಅಂತ ಹೇಳಿ ಫುಲ್ಲಾಗೆ ನಮ್ಗೆ ಯೂಸ್ ಆಗಬೇಕು. ಒಂದು ಸೋಕೇಶ್ ಅಂತಂದರೆ ಫುಲ್ಲಾಗಿ ಮಕ್ಕಳಿಗೆ ಬುಕ್ಸ್ ಇಡೋದ್ರಿಂದ ಹಿಡಿದು ನೆಕ್ಸ್ಟು ನಮಗೆ ಟಿ ವಿಗೆ ಯೂನಿಟ್ಗಿಂದ ಹಿಡಿದು ಪ್ರತಿಯೊಂದಕ್ಕೂ ಯೂಸ್ ಆಗಬೇಕು ಅಂತಲೇ ನಾನು ಪ್ಲ್ಯಾನ್ ಮಾಡಿ ಮಾಡಿಸಿದಂತಹ ಸೋಕೇಶ್ ಇದು. ಸೊ ಒಟ್ಟಿನಲ್ಲಿ ಬೆಳಕಿಗೆ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಇದು ಕಲರ್ ಫುಲ್ ಡಾರ್ಕ್ ಬ್ರೌನು, ಅದು ನನ್ನ ಸೆಲೆಕ್ಷನ್ನೇ. ಸೊ ಹಾಗೆಯೇ ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದಾಯಿತು. ವಾಶ್ ಮಾಡಿ ಎಲ್ಲನೂ ಒಣಗಾಕ್ಬಿಟ್ಟೆ. ಸೊ ಇದು ಬಂದು ಬುಧವಾರದ ದಿವಸ ತೆಗೆದಂತಹ ವ್ಲಾಗು. ಅಂದರೆ ನಾನು 2-3 ದಿವಸದಿಂದ ಸ್ವಲ್ಪನೇ ಕ್ಲಿಪ್ ತೆಕ್ಕೊಂಡಿದ್ದೆ. ಸೊ ಅದರದ್ದೆಲ್ಲ ಟೋಟಲಾಗಿ ಕಂಬೈನ್ ಮಾಡಿ ಹಾಕಿದ್ದೀನಿ. ಸೊ ಮಾರ್ನಿಂಗು ಒಂದು 9 ಗಂಟೆ 9:30 ಅಷ್ಟೊತ್ತಿಗೆ ಬಟ್ಟೆ ಎಲ್ಲನೂ ಒಗೆದ್ಬಿಟ್ಟೆ ನಾನು. ಸುಮಾರು ಬಟ್ಟೆ ಬಿದ್ದಿತ್ತು. ಸೊ 1-2 ದಿವಸದ ಬಟ್ಟೆ. ಸೊ ಸ್ವಲ್ಪ ಮನೇಲಿ ಕ್ಲೀನಿಂಗ್ ಕೆಲಸ ಮಾಡಿದ್ರಿಂದ ಬಟ್ಟೆ ಒಗೆಯೋದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಅದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಒಂದು ಸ್ವಲ್ಪ ನನಗೆ ಅಂತ ಟೈಮ್. ಸೊ ಮನೆ ಮೇಲೆ ನಿಂತು ತುಂಬ ಹೊತ್ತು ಟೈಮ್ ಕಳೆದು ತುಂಬ ದಿವಸ ಆಗಿತ್ತು. ಮಕ್ಕಳು ಮನೇಲಿರುವಾಗ ಅವ್ರಿಗೆ ಅಡುಗೆ ಮಾಡೋದೇನು, ಅವ್ರಿಗೇನು ಬೇಕು, ಯಾರ್ಯಾರಿಗೆ ಏನೇನು ಬೇಕು ಅಂತ ನೋಡಿ ಮಾಡಿ ಮನೆ ಕ್ಲೀನ್ ಮಾಡಿ ಅದೊಂಥರ ರುಟೀನ್ ಆಗಿತ್ತು. ಬಟ್ ಇಷ್ಟು ದಿವಸದಲ್ಲಿ ಒಂದು ಪೀಸ್ಫುಲ್ ಆದಂತಹ ಒಂದು ರುಟೀನ್ ಈಗಲೇ ಸ್ಟಾರ್ಟ್ ಆಗಿರೋದು. ಸೊ ಮಾರ್ನಿಂಗ್ ಎಲ್ಲ ಅವ್ರವ್ರ ಕೆಲಸಗಳು
ಅವ್ರವ್ರ ಸ್ಕೂಲ್ ಅಂತ ಅವರು ಒಂದು ಇದರಲ್ಲಿರೋವಾಗ ನಮಗೆ ಬೆಳಗ್ಗೆ ಇನ್ನೇನು ಕೆಲಸ, ಇದನ್ನೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿ ನಮಗೆ ಅಂತ ಒಂದು ಮೀ ಟೈಮನ್ನು ತೊಗೊಳ್ಳೋದೇ ತಾನೆ. ಸೊ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಿದ್ದು. ಸೊ ವಯನಾಡಿಗೆ ಹೋಗಿದ್ದಿದ್ದು, ಎಲ್ಲಿ ಹೋಗೋಣ, ಅಕ್ಕ ಮನೆಗೆ ಹೋಗೋಣ, ಈ ರೀತಿ ಇರುತ್ತೆ ರುಟೀನ್. ಬಟ್ ನಮಗೆ ಅಂತ ಟೈಮ್ ಸಿಗೋದು ಬಂದು ಮಕ್ಕಳು ಸ್ಕೂಲ್ಗೆ ಹೋದಾಗಲೇ. ಮೇಯ್ನಾಗಿ ಮಕ್ಕಳು ಮನೇಲಿರಬೇಕಾದ್ರೆ ಅವ್ರ ಕಡೆ ಜಾಸ್ತಿ ಗಮನ ಕೊಡ್ತೀವಿ, ಅವರ ಹೆಲ್ತ್ ಕಡೆ, ಅವ್ರು ಊಟ ಮಾಡೋದ್ರ ಕಡೆ, ಪ್ರತಿಯೊಂದು ಆ ಕಡೆ ನಮಗಿರುತ್ತೆ ಮನಸ್ಸು. ಬಟ್ ಈಗ ನಮಗೆ ಅಂತ ಸೆಲ್ಫ್ ಟೈಮ್ ತೊಗೊಳ್ಳೋದೇ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಜಾಸ್ತಿ. ಸೊ ಇದನ್ನೆಲ್ಲ ಎಷ್ಟು ಜನ ಒಪ್ಕೋತೀರಾ? ಆ ಟೈಮಲ್ಲೇ ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಅನಿಸುತ್ತೆ, ಆ ಟೈಮಲ್ಲಿ ಎಕ್ಸಸೈಸ್ ಮಾಡಬೇಕು ಅನಿಸುತ್ತೆ, ಆ ಟೈಮಲ್ಲಿ ಡಯಟ್ ಇರಬೇಕು ಅನಿಸುತ್ತೆ. ಆದರೆ ಎಲ್ಲರೂ ಮನೇಲಿರುವಾಗ ಅವ್ರ ಜೊತೆ ಸೇರಿ ನಾವು ಚೆನ್ನಾಗಿ ಊಟ ಮಾಡ್ತೀವಿ, ಆರಾಮಾಗಿ ಇದ್ಬಿಡ್ತೀವಿ. ಡಯಟ್ ಅಂಥವೆಲ್ಲ ಫಾಲೋ ಮಾಡೋದೇ ಇಲ್ಲ. ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಒಂಥರ ಆರಾಮಾಯಿತು. ಬಟ್ಟೆ ಕೂಡ ವಾಶ್ ಮಾಡಿ ಕಿಚನ್ ಕೂಡ ಕ್ಲೀನ್ ಮಾಡಿಬಿಟ್ಟೆ ನಾನು. ಎಲ್ಲ ಕೆಲಸ ಆಯಿತು. ಲಾಸ್ಟಾಗಿ ಇನ್ನೇನು ಮನೆ ಒಂದು ಒರೆಸ್ಬೇಕಷ್ಟೇ. ಸೊ ನನಗೆ ಬಂದು ಪೊರ್ಕೆ ಮೊದಲು ಹಾಕ್ಕೊಂಡಂಥ ಪೊರ್ಕೆ ಬಂದು ಒಂದು ಸ್ವಲ್ಪ ಮೊಂಡಾದಂಗಿತ್ತು. ಅದಕ್ಕೇ ಒಂದು ಸ್ವಲ್ಪ ಚೆನ್ನಾಗಿರೋ ಪೊರ್ಕೆ ಬುಧವಾರ ಹಾಕ್ಕೋಬೋದು. ಮಂಗಳವಾರ ಶುಕ್ರವಾರ ಪೊರ್ಕೆ ಎಲ್ಲ ಹಾಕಬಾರ್ದು, ಹೊಸದು ಅಂತಾರೆ. ಬಟ್ ನಾನು ಬುಧವಾರ ಆಗಿರೋದ್ರಿಂದ ಹೊಸದೊಂದು ಚಿಕ್ಕದು ತೆಕ್ಕೊಂಡೆ, ಉದ್ದದ್ದು ಬೇಡ ಅಂತ. ಒಂದು ಸ್ವಲ್ಪ ಬಗ್ಗಿ ಕುಡಿಸೋವಾಗ ನಮಗೂ ಒಂದು ರೀತಿ ಜಾಸ್ತಿ ಒಂದು ಸ್ವಲ್ಪ ಬಾಡಿಗೆ ವರ್ಕ್ ಕೊಟ್ಟಂಗಿರತ್ತೆ ಅಂತ. ಸೊ ಹೊಸ ಪೊರ್ಕೆಗಳನ್ನು ಈ ರೀತಿ ಹೊರಗೆ ತಂದು ಸ್ವಲ್ಪ ಕುಟ್ಕೋಬೇಕಾಗುತ್ತೆ. ಯಾಕಂದರೆ ಅದು ಅಷ್ಟೊಂದು ಅವರು ಕಟ್ಟಿರೋರು ಬಂದು ನೀಟಾಗಿ ಅದು ಪೊರ್ಕೆದು ಇದೆಲ್ಲ ತೆಗ್ದಿರಲ್ಲ, ಈ ಮುಳ್ಳು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಈ ರೀತಿ ಕುಟ್ಟಿ ನೀಟಾಗಿ ಇದು ಮಾಡಿಕೊಂಡು ಆಮೇಲೆ ಬಂದು ಮನೆ ಕಸ ಗುಡಿಸ್ಕೋಬೇಕು. ಇಲ್ಲ ಅಂದರೆ ಎಲ್ಲ ಬೆಡ್ಶೀಟಲ್ಲಿ, ಮಕ್ಕಳ ಬಟ್ಟೆಯಲ್ಲಿ, ನಮ್ಮ ಬಟ್ಟೆಗಳಲ್ಲಿ ಇದ್ರದ್ದು ಹೂ ಇರುತ್ತಲ್ಲ, ಇದು ಚುಚ್ತಾ ಇರುತ್ತೆ. ಸೊ ಹಳ್ಳಿ ಕಡೆ ಇರೋರಿಗೆ, ಇಲ್ಲ ಇದ್ರ ಬಗ್ಗೆ ಗೊತ್ತಿರೋರಿಗೆ ಖಂಡಿತವಾಗ್ಲೂ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಲ್ಲ ಒಂದು ಮನೆಯೆಲ್ಲ ನೀಟ್ ಮಾಡ್ಕೊಂಬಿಟ್ಟು ನಾನೇನು ಮಾಡಿದೆ ಅಂದರೆ ಫಸ್ಟು ಕಸ ಗುಡಿಸ್ಕೊಂಡೆ. ನಮ್ಮ ಮನೇಲಿ ಏನು ಜಾಸ್ತಿ ಕಸ ಅಂತ ಅಷ್ಟೊಂದು ಏನು ಬೀಳಲ್ಲ. ನಾನು ದೊಡ್ಡದಾಗಿ ಬಿದ್ದಾಗೆಲ್ಲ ತೆಗೆದು ಫಸ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ಮಾಡ್ಕೊಳ್ಳೋದು. ಯಾಕಂದರೆ ದೊಡ್ಡ ಕಸಗಳನ್ನೆಲ್ಲ ಗುಡಿಸ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಎಲ್ಲ ಮನೆಯೆಲ್ಲ ಕಸ ಗುಡಿಸ್ತಾ ನಾನು ಇವತ್ತಿನ್ನೂ ಏನು ಮಾಡಬೇಕು, ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಲಿಲ್ವಲ್ಲ, ಈ ರೀತಿ ಯೋಚನೆಗಳೇ ಜಾಸ್ತಿ ಇರುತ್ತೆ ನನಗೆ. ಸೊ ಎಲ್ಲ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಫಸ್ಟಾಗಿ ಮನೆ ಒರೆಸ್ಕೋಬೇಕು. ಮನೆಯೆಲ್ಲ ಒರೆಸ್ಕೊಂಡು ಫ್ರೆಶ್ ಆಗಿಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಬುಕ್ಸಿಗೆಲ್ಲ ನೇಮ್ ಬರೆದಿಡಬೇಕು. ಎಲ್ಲ ಬೈಂಡ್ ಆಗಿದೆ, ನೇಮ್ ಬರೆದಿಟ್ಬಿಟ್ರೆ ಅವ್ರು ಯಾವಾಗ ಬುಕ್ಸು ಕೇಳ್ತಾರೋ ಸ್ಕೂಲಲ್ಲಿ ಅವಾಗ ಕೊಟ್ಟು ಕಳ್ಸೋದಕ್ಕೆ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಬುಕ್ಸಲ್ಲಿ ನೇಮ್ ಫಸ್ಟ್ ಬರೆಯೋಣ. ಬುಕ್ಸ್ ಎಲ್ಲಾದರೂ ಮಿಸ್ ಆದರೆ ಏನು ಮಾಡೋದು, ಎಲ್ಲ ಒಂದೇ ಥರ ಈವನ್ ಆಗಿರುತ್ತೆ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಕಸ ಕೂಡ ಎಲ್ಲ ಗೂಡಿಸ್ಕೊಂಡೆ. ಒಂಥರ ನೀಟಾಗಿ ಕ್ಲೀನಾಗಿ ಬರುತ್ತೆ ಕಸ ಎಲ್ಲನೂ ಇದರಲ್ಲಿ. ಹೊಸ ಬುಕ್ಸ್ ತಂದುಬಿಟ್ರೆ ಒಂದು ದೊಡ್ಡ ವಿಷಯ ಏನಂತಂದರೆ ಬೈಂಡ್ ಹಾಕೋದೆ. ಅದೊಂದು ನನಗೆ ತಲೆ ನೋವ್ತಾ ಇರುತ್ತೆ, ಅಯ್ಯೋ ಬೈಂಡ್ ಹಾಕಬೇಕಲ್ಲ ಅಂತ. ಬೈಂಡ್ ಹಾಕೋದು ಕೂತ್ಕೊಂಡ್ರೆ ಅಂತೂ ಬೆನ್ನು ಕತ್ತು ಎಲ್ಲನೂ ನೋವು ಬಂದುಬಿಡುತ್ತೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ ನನ್ನ ಚಿಕ್ಕ ಮಗ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡ್ದೆ. ನನ್ನ ದೊಡ್ಡ ಮಗ ನಾನು ಎಲ್ಲ ಪಾರ್ಟ್ ಮಾಡಿಕೊಂಡು ಇಷ್ಟಿಷ್ಟು ಬುಕ್ಸು ಅಂತ ಹೇಳಿ ಫಾಸ್ಟಾಗಿ ಮಾಡ್ಕೊಂಡು ಅದನ್ನು ಒಂದು ವಿತಿನ್ 1 ಅವರ್ಗೆಲ್ಲನೂ ಒಂದು 39 ಬುಕ್ಸು ಎಲ್ಲನೂ ಬೈಂಡ್ ಮಾಡಿ ತೊಗೊಂಡು ಬಂದಿದ್ದು ದಿವಸನೇ ಬೈಂಡ್ ಮಾಡಿ ಇಟ್ಟಿದ್ವಿ ನಾವು. ಸೊ ಹಾಗೆಯೇ ಏನಂತಂದರೆ ಈಗ ಹೊಸದಾಗಿ ನಮಗೆ ಬಂದು ಏನಾದರೂ ಒಂದು ವಿಷಯ ನಾವು ಮಾಡುವಾಗ ಖಂಡಿತವಾಗ್ಲೂ ಎಷ್ಟೋ ವಿಷಯಗಳು ಬಂದು ನಮಗೆ ಅಡ್ಡ ಬರುತ್ತೆ. ಮನೇಲಿರೋರೇ ಆಗಿರ್ಬೋದು, ಇಲ್ಲ ನಮ್ಮ ಮನಸ್ಸಲ್ಲೇ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬೋದು. ಏನೋ ಒಂದು ಹೊಸದು ಮಾಡಬೇಕು, ಏನೋ ಒಂದು ನಮ್ಮ ಲೈಫಲ್ಲಿ ಹೊಸದಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು, ಫೈನಾನ್ಷಿಯಲಿ ಫಿಟ್ ಆಗಬೇಕು, ಯಾರ ಕೈಗೂ ಅಷ್ಟೇ ಜಾಸ್ತಿ ನಾವು ಬಂದು ಅಂದರೆ ಡಿಪೆಂಡಾಗಿ ಇರ್ಕೂಡ್ದು ಅಂತ ನಾವು ಅಂದ್ಕೊಂಡು ಏನೋ ಒಂದು ಮುಂದೆ ಮಾಡೋಕ್ಕೆ ಹೋಗ್ತೀವಿ. ಆ ಟೈಮಲ್ಲಿ ನಮಗೆ ಎಷ್ಟೋ ಅಡೆತಡೆಗಳು ಬರುತ್ತೆ, ಎಷ್ಟೋ ಸೋಲನ್ನು ನೆನೆಸ್ಕೊಂಡು ಈಗಿರೋ ಒಂದು ಪ್ರೆಸೆಂಟ್ ಲೈಫಲ್ಲಿ ಮುಂದೆ ಬರೋದನ್ನು ನೀವು ಭಯ ಪಡ್ತೀರಾ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆಗೋಗಿರೋದ್ರಲ್ಲಿ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳಿ. ಅದು ಬಿಟ್ಟು ಸೋಲನ್ನು ಅನುಭವಿಸಿದರೆ ಹಂಗೆ ಆಗ್ಬಿಡುತ್ತೇನೋ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ಅದೇನಾಗುತ್ತೆ ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬಂದು ಕಡಿಮೆ ಮಾಡಿಬಿಡುತ್ತೆ. ಜೊತೆಗೆ ನಮ್ಮ ಮುಂದೆ ಹೋಗೋದಕ್ಕೆ ನಮಗೆ ಅದು ಅಡ್ಡ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಷ್ಟೇ, ಯಾವುದೋ ಒಂದು ನಡೆದಿತ್ತು, ನೆಗೆಟಿವ್ ಆಗಿ ನಡೆದಿತ್ತು ಅಂತಂದರೆ ಅದನ್ನು ನೆನೆಸಿ ಭಯ ಪಡಬೇಡಿ. ಅದರಿಂದ ಏನು ಕಲ್ತ್ರಿ ಪಾಠ ಅನ್ನೋದನ್ನು ನೀವು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಲೈಫ್ ಬಂದು ಒಂದು ಸಕ್ಸಸ್ಫುಲ್ ಹಾದಿಗೆ ಹೋಗುತ್ತೆ. ಯಾಕಂದರೆ ತುಂಬ ಜನ ನಾನು ಕೇಳೋದು, ಬಿಸ್ನೆಸ್ ಶುರು ಮಾಡಿದ್ದೀನಿ, ಹೆದರಿಕೆ ಆಗುತ್ತೆ, ಒಂದಿಷ್ಟು ಬಂಡವಾಳ ಅಂತ ಹಾಕಿದ್ದೀನಿ, ಏನಾಗುತ್ತೋ ಏನೋ ಅನ್ನೋ ಥರ. ಸೊ ಸಕ್ಸಸ್ ಆಗೋದಕ್ಕೆ ಏನು ಪಾಸಿಬಿಲಿಟೀಸ್ ಇದೆಯೋ ಅದನ್ನು ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ಸನ್ನು ಕಾಣ್ತೀರ. ಎಲ್ಲ ಕೆಲಸ ಮುಗಿದ ಮೇಲೆ ನಿಧಾನವಾಗಿ ನಾವು ಮಾಡಿರೋ ಎಲ್ಲ ಕೆಲಸ ನೋಡ್ತಾ ಮನೆ ನೀಟಾಗಿರೋದನ್ನು ನೋಡಿಕೊಂಡು ಆರಾಮಾಗಿ ಕೂತ್ಕೊಳ್ಳೋದು ಎಷ್ಟೋ ಖುಷಿಯನ್ನು ಕೊಡುತ್ತೆ ಅಲ್ವಾ.
ಸೊ ಇದನ್ನು ನಾನು ಆಗಾಗ ಗಮನಿಸ್ತಾ ಇರ್ತೀನಿ. ಏನಾದರೂ ಕೆಲಸ ಮಾಡಿದ್ರೆ ತಿರುಗಿ ಮತ್ತೆ ನಾವು ಮಾಡಿರೋದನ್ನೆಲ್ಲ ನೋಡೋದನ್ನ. ಸೊ ಹಾಗೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ವೀಡಿಯೋ ಒಂದೆರಡು ರೆಡಿ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಆಲ್ಮೋಸ್ಟ್ ಈಗ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ ನಾನು. ಸೊ ಆ 2 ವೀಡಿಯೋ ರೆಡಿ ಮಾಡಿ ಆಮೇಲೆ ನಾನು ಮಕ್ಕಳು ನೇಮ್ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದೆ. ಸುಮಾರು ಬುಕ್ಸ್ ಇತ್ತು. ಸೊ ಎಲ್ಲ ಬುಕ್ಸ್ಗೂ ನೇಮ್ ಎಲ್ಲ ಬರೆದು ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಒಂದು ಬುಕ್ ಸ್ಕೂಲಲ್ಲಿ ಮಿಸ್ ಆದ್ರೂ ಯಾರ್ದು ಅಂತ ಗೊತ್ತಾಗಲ್ಲ, ಎಲ್ಲ ಒಂದೇ ಥರ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಫಸ್ಟಾಗಿ ನನ್ನ ಚಿಕ್ಕ ಮಗನ ಬರೀತಿದ್ದೀನಿ, ದೊಡ್ಡವನಿಗೆ ಇನ್ನೂ ಬುಕ್ಸು ಇಶ್ಯೂ ಮಾಡಿಲ್ಲ. ಸೊ ಅದು ಕೊಟ್ಟ ಮೇಲೆ ಅವನದು ಮಾಡಬೇಕು. ಸೊ ಮಕ್ಕಳಿಗೆ ಮತ್ತೆ ಇನ್ನು ಈವ್ನಿಂಗ್ ಬಂದಮೇಲೆ ಹೋಮ್ವರ್ಕ್ ಮಾಡಿಸಿ ಅವ್ರಿಗೆ ಬರ್ಸೋದು, ಮತ್ತು ಅವ್ರಿಗೆ ಏನು ಊಟ ಬೇಕೋ ಅದು ಮಾಡಿಕೊಡೋದು. ಇನ್ಮೇಲೆ ಫುಲ್ ಬ್ಯುಸಿ ರೂಟೀನೇ. ಯಾಕಂದರೆ ಮೊದಲಾದರೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡಿಟ್ಟಿದ್ರೆ ಅದೇ ನೈಟ್ಗೆ ಆಗ್ತಿತ್ತು. ಈಗಾದರೆ ಅವರು ಸ್ಕೂಲ್ಗೆ ಹೋಗಿ ಬಂದಮೇಲೆ ಏನಾದರೂ ಒಂದು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಏನಾದರೂ ಒಂಚೂರು ತಿಂಡಿ ತಂದಿಡೋದು, ಇಲ್ಲ ಏನಾದರೂ ಮಾಡಿಡೋದು, ಎಕ್ಸ್ಟ್ರಾ ವರ್ಕ್ಸು ಆ ಥರನೂ ಅಂದ್ಕೋತಾ ಇರ್ತೀನಿ. ಮತ್ತು ಬ್ಯಾಂಕಿಗೆ ಹೋಗಬೇಕಾಗಿತ್ತು ಒಂಚೂರು ಕೆಲಸಗಳು ಒಂದು ಬಾಕಿ ಇಟ್ಕೊಂಡಿದ್ದೆ. ಸೊ ಅದು ನಾಳೆ ನೋಡ್ಕೊಳ್ಳೋಣ ಅಂತ ಅದನ್ನು ಕೂಡ ತಳ್ಳಿ ಹಾಕಿದ್ದಾಯಿತು. ಯಾಕಂದರೆ ಅಷ್ಟು ಅರ್ಜೆಂಟ್ ಇರಲಿಲ್ಲ. ಸೊ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ಈಗ ಮೇನ್ ಇರೋ ಕೆಲಸಗಳನ್ನು ಪಾರ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ಎಲ್ಲ ಬುಕ್ಸ್ಗೂ ನೇಮ್ ಎಲ್ಲ ಬರೆದಾದ್ಮೇಲೆ ನನಗೆ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಹಸಿವು ಅನಿಸ್ತಾ ಇತ್ತು. ಸೊ ಲೈಟಾಗಿ ಗೀ ಹಾಕ್ಬಿಟ್ಟು 2 ಬ್ರೆಡ್ ರೋಸ್ಟ್ ಮಾಡಿ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಸೊ ಬಟ್ಟೆಗಳೆಲ್ಲ ಒಣಗಿದ್ದಾವೆ, ಮೇಲೆ ಹೋಗಿ ಎತ್ಕೊಂಬಂದ್ಬಿಟ್ಟು ಆಮೇಲೆ ನಾನು ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಬಿಟ್ರೆ ನೀಟಾಗಿರುತ್ತೆ ಮನೆ ಕೂಡ. ಹುಡುಗರು ಬರೋ ಅಷ್ಟೊತ್ತಿಗೆ ಮನೆ ಕಸ ಗುಡಿಸ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಎಲ್ಲ ಕೆಲಸ ಮುಗೀತು. ಇನ್ನು ಮಕ್ಕಳ ಕಡೆ ಗಮನ ಕೊಡೋದಕ್ಕೆ ಆ ಟೈಮು ಕರೆಕ್ಟಾಗಿ ಒದಗಿ ಬರುತ್ತೆ. ಸೊ ಹಾಗೆಯೇ ನನಗೆ ಇತ್ತೀಚೆಗೆ ಬಂದಂತಹ ಕಮೆಂಟ್ಸು. ಸೊ ನಾನು ಬಂದು ಒಂದು 2-3 ಕಮ್ಯುನಿಟಿ ಪೋಸ್ಟಲ್ಲಿ ಬಂದು ನನ್ನ ಜ್ಯುವೆಲ್ಸ್ ಹಾಕ್ಕೊಂಡಿರುವಂತಹ ಪಿಂಕ್ ಸ್ಯಾರಿಯಲ್ಲಿ ಜ್ಯುವೆಲ್ಸ್ ಹಾಕ್ಕೊಂಡಿರುವಂತಹ ಒಂದು ಫೋಟೋಸನ್ನು ಬಂದು ಒಂದು 2-3 ಫೋಟೋಸ್ನ ಬಂದು ಶೇರ್ ಮಾಡಿದ್ದೆ. ಸೊ ಸುಮಾರು ಕಮೆಂಟ್ಸು ಅದರಲ್ಲಿ ಬಂದು ನನಗೆ ಒಂದು 98% ಒಂದು ಪಾಸಿಟಿವ್ ಆಗಿ ಬಂದಿತ್ತು. ಸೊ 2% ಬಂದು ನನಗೆ ನೆಗೆಟಿವ್ ಆಗಿ ಬಂದಿತ್ತು. ಏನಂತಂದರೆ ನಾವು ತೊಗೊಂಡು ಒಂದು ಒಡವೆ ಹಾಕ್ಕೊಳ್ತೀವಿ. ಸೊ ಅದು ಎಷ್ಟೋ ವರ್ಷದ ಕನಸಾಗಿರುತ್ತೆ ನಮಗದು. ಅಷ್ಟು ಒಡವೆ ಎಲ್ಲ ಏಕ್ದಮೆಲ್ಲನೂ ಹೋಗಿ ಸಡನ್ನಾಗಿ ಅಂದ್ಕೊಂಡಿದ್ದ ತಕ್ಷಣ ಅಂಗಡಿಗೆ ಹೋಗಿ ತೊಗೊಂಡಿದ್ದಲ್ಲ. ಅದೆಲ್ಲ ನನ್ನ ಹಸ್ಬೆಂಡ್ ಬಂದು ನನಗೆ ಅವ್ರು ಸಂಪಾದನೆ ಮಾಡಿ ಕಷ್ಟಪಟ್ಟು ಕಡಿಮೆ ರೇಟ್ ಇದ್ದಾಗ ಅವರ ಒಂದು ದುಡಿಮೆಯಿಂದ ಕೊಡಿಸಿದಂತಹ ಜ್ಯುವೆಲ್ಸ್ ಅದು. ಸೊ ಅದನ್ನು ನಾನು ಹಾಕ್ಕೊಂಡು ಒಂದು ಪೋಸ್ಟ್ ಹಾಕಿದ್ದಕ್ಕೆ ಒಡವೆ ಹಾಕ್ಕೊಂಡು ಮೆರೀತಾರೆ, ಎಷ್ಟು ದಿವಸ ಮೆರಿತೀಯಾ, ಹಾಗೆ ಏನೋ ಒಂಥರ ನೆಗೆಟಿವ್ ಆಗಿ ನನಗೆ ಕಮೆಂಟ್ ಮಾಡಿದರು. ತುಂಬ ಬೇಜಾರಾಯಿತು, ಎಲ್ಲೋ ಒಂದು ಕಡೆ ಮನ್ಸಿಗೆ ಹರ್ಟ್ ಆಯಿತು. ಸೊ ಈಗ ನಮ್ಮ ದುಡ್ಡಲ್ಲಿ ನಾವು ಹಾಕೋತೀವಿ, ಸಂತೋಷ ಪಡ್ತೀವಿ. ಈಗ ಅದೊಂದು ನಮಗೇನೋ ಒಂದು ಪ್ರಾಬ್ಲಮ್ ಅಂದರೆ ಅದು ನಮ್ಗೆ ಯೂಸ್ ಆಗುತ್ತೆ. ಇವ್ರ ದುಡ್ಡಿಂದನೋ ಇಲ್ಲ ಇನ್ನೊಬ್ರು ಮನೆಗೆ ಹೋಗಿ ನಾವು ಯಾವುದಾದ್ರು ದುಡ್ಡು ಕದ್ಕೊಂಬಂದ ನಾವು ಒಡವೆ ತೊಗೊಂಡಿರ್ತೀವಿ, ಇಲ್ಲ ಇನ್ನೊಬ್ರು ದುಡಿಮೆನ ನಾವು ಯೂಸ್ ಮಾಡ್ಕೋತೀವಿ. ನಮ್ಮ ಹಸ್ಬೆಂಡು ಸಂಪಾದನೆ ಮಾಡಿ ಒಂದು ಹೆಂಡ್ತಿಗೆ, ಈಗ ಒಂದು ಉದಾಹರಣೆಗೆ ಒಂದು ಹಸ್ಬೆಂಡು ಸಂಪಾದನೆ ಮಾಡಿ ವೈಫ್ಗೆ ಕೊಡಿಸೋದು ಪ್ರಪಂಚದಲ್ಲಿ ಇರುವಂತಹ ವಿಷಯನೇ. ಸೊ ಇಲ್ಲದೇ ಇರೋದೇನಿಲ್ಲ ಅದು. ಸೊ ಅವ್ರವ್ರ ಹಸ್ಬೆಂಡು ಅವ್ರವ್ರ ವೈಫ್ಗೆ ಕೊಡಿಸ್ತಾರೆ. ಕೆಲವರು ಅವರೇ ಸಂಪಾದನೆ ಮಾಡಿ ತೊಗೋತಾರೆ, ಕೆಲವರು ಅವರು ಓನಾಗಿ ತೊಗೊಳ್ಳೋವಾಗ ಹೆಂಡ್ತಿಗೂ ಕೊಡಿಸ್ಬೇಕು ಅಂತ ಆಸೆಪಟ್ಟು ಹೆಂಡ್ತಿಗೂ ಕೊಡಿಸ್ತಾರೆ. ಅವ್ರು ಸಂಪಾದನೆ ಮಾಡೋದನ್ನ ಹೆಂಡ್ತಿಗೆ ಕೊಡಿಸ್ಬೇಕು, ಮಕ್ಳಿಗೆ ಕೊಡಿಸ್ಬೇಕು ಅಂತ ಒಂದು ಒಳ್ಳೆ ಗಂಡನ ಉದಾಹರಣೆ ಏನು? ಹೆಂಡ್ತಿ ಮಕ್ಕಳಿಗೆ ಯಾವುದು ಕೊರತೆ ಇಲ್ದಿರ ನೋಡ್ಕೊಳ್ಳೋದೇ ಒಂದು ಒಳ್ಳೆಯ ಗಂಡನಿಗೆ ಉದಾಹರಣೆ. ಸೊ ನಾವು ಅದನ್ನು ಹಾಕ್ಕೊಂಡು ಒಂದೇನೋ ಒಂದು ಪೋಸ್ಟ್ ಹಾಕುವಾಗ ಮೆರೀತಿಯಾ ಹಾಗೆ ಹೀಗೆ ಅನ್ನೋ ಥರ. ಸೊ ನಾವು ಕದ್ದನೋ ಇಲ್ಲ ಬೇರೆ ಯಾರ ಹತ್ರ ಆದರೂ ಮೋಸ ಮಾಡಿನೋ ತೊಗೊಂಡಿದ್ದಲ್ಲ, ಅದು ನಮ್ಮ ದುಡಿಮೆ. ಈಗ ನಮ್ಮ ಹಸ್ಬೆಂಡ್ ದುಡಿತಾರೆ ಅಂತಂದರೆ ಮನೇಲಿ ನಾನು ಕೂಡ ಅವ್ರಿಗೆ ಸಪೋರ್ಟ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ಓದಿಸ್ತೀನಿ, ನಾನು ಮನೇಲಿ ಕಷ್ಟಪಡ್ತೀನಿ. ಸೊ ಈಚೆ ಹೋಗಿ ದುಡಿದ್ರೆ ನಾವು ಮನೇಲೇ ದುಡಿತೀವಿ. ಸೊ ಆ ಥರ ನೆಗ್ಲೆಕ್ಟಾಗಿ ಕೇವಲವಾಗಿ ಇನ್ನೊಬ್ಬರನ್ನ ಚೀಪಾಗಿ ಮಾತಾಡೋ ಮೆಂಟಾಲಿಟಿ ಜನಗಳು ಒಂದು ಸ್ವಲ್ಪ ಬುದ್ಧಿ ಕಲಿತ್ರೆ ಚೆನ್ನಾಗಿರುತ್ತೆ. ಸೊ ಇನ್ನೇನು ಹೇಳೋದಕ್ಕೇನಿಲ್ಲ. ಸೊ ನಮ್ಮ ಸಂಪಾದನೆ, ನಮ್ಮ ದುಡಿಮೆ, ನಮ್ಮ ಮನಸ್ಸಿಗೆ ಆಸೆ ಆದದ್ದು ನಾವು ತೊಗೋತೀವಿ, ಅದನ್ನು ನಾವು ಹಾಕ್ಕೋತೀವಿ, ಅದನ್ನು ನಮ್ಮ ಕಷ್ಟಕ್ಕೆ ಉಪಯೋಗ ಮಾಡ್ಕೋತೀವಿ. ಅದು ಬಿಟ್ಟರೆ ಬೇರೆ ಇನ್ಯಾರಿಗೂ ಮೋಸ ಮಾಡಿನೋ ಇಲ್ಲ ಇನ್ನೊಬ್ಬರ ಮನೆಗೆ ನುಗ್ಗಿನೋ ಕಳ್ತನ ಮಾಡಿನೋ ಅದನ್ನು ನಾವು ಹಾಕ್ಕೊಳ್ಳಲ್ಲ. ಸೊ ಗಿಲ್ಟಿ ಫೀಲಿಂಗ್ ಬರೋದಕ್ಕೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಫುಲ್ಲಾಗಿ ಒಂದು ಹಸ್ಬೆಂಡು ಒಂದು ಹೆಂಡ್ತಿಗೆ ಕೊಡಿಸ್ತಾರೆ ಅಂತಂದರೆ ಅವ್ರ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ, ಒಂದು ಒಳ್ಳೆ ಪ್ರೀತಿ ಇರುತ್ತೆ, ಕಷ್ಟ ಸುಖ ಅನುಭವಿಸಿರ್ತೀವಿ, ಜೊತೇಲಿ ಸ್ಟ್ರಗಲ್ಸ್ ಪಟ್ಟಿರ್ತೀವಿ. ಸೊ ಎಲ್ಲನೂ ಸೇರುತ್ತೆ ಇದಕ್ಕೆ. ಸೊ ನಾನು ಹೇಳಬೇಕನ್ನೋದು ಏನೂ ಇಲ್ಲ ಇದಕ್ಕೆ. ಕೆಲವ್ರಿಗೆ ತಂದೆ ತಾಯಿ ಕೊಡಿಸಿರ್ತಾರೆ, ಕೆಲವ್ರಿಗೆ ಹಸ್ಬೆಂಡ್ ಕೊಡಿಸ್ತಾರೆ, ಕೆಲವರು ಅವರು ಸಂಪಾದನೆ ಮಾಡಿ ತೊಗೋತಾರೆ. ಸೊ ಇದು ಎಲ್ಲ ಸೇರಿರೋದೇ ತಾನೇ ಲೈಫು. ಅದರಲ್ಲಿ ಬಂದು ಮೆರೆಯೋದೇನು ಬಂತು?
ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಕಿಚ್ಚಿನ ಬುದ್ಧಿ ಇರುತ್ತೆ, ಆ ಥರ ಎಲ್ಲ ಹೇಳ್ಕೊತಾರೆ. ಅವ್ರ ಹೊಟ್ಟೆ ಉರಿ ತೋಡ್ಕೊಳಕ್ಕಾಗದೆ ಈ ರೀತಿ ಕಮೆಂಟ್ಸ್ ಮಾಡ್ತಾರೆ. ನನಗದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅವ್ರಿಗೂ ಒಳ್ಳೆ ಕಾಲ ಬಂದು ಅವರು ತಗೊಳ್ಳಿ ಅಷ್ಟೇ. ಸೊ ದ ಫ್ಯಾಮಿಲಿ ಸ್ಟಾರ್ ಫಿಲಮ್ ನೋಡ್ತಿದ್ದೆ. ಒಂದು ಅರ್ಧ ಭಾಗ ಮುಗ್ದಿತ್ತು ಮೂವಿ. ಒಂದು 3-4 ದಿವಸ ಗ್ಯಾಪ್ ತೊಗೊಂಬಿಟ್ಟಿದ್ದೆ, ನೋಡೋಕ್ಕಾಗಲಿಲ್ಲ. ಸೊ ಸ್ಕೂಲ್ ಬ್ಯುಸಿನಲ್ಲಿ ಆ ಫಿಲಮ್ ಹಾಗೇ ನೋಡ್ಕೊಳ್ತಾ ನಾನು ಮನೆ ಕೆಲಸ ಮಾಡೋವಾಗ ಟೈಮ್ ವೇಸ್ಟ್ ಮಾಡಲ್ಲ. ಮೂವಿ ನೋಡ್ತಾ, ಸಾಂಗ್ಸ್ ಕೇಳ್ತಾ, ಯಾವುದಾದ್ರೂ ಸ್ಟೋರಿ ಲಿಸನ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂಟಿಯಾಗಿ ಇರೋ ಥರ ಅನ್ಸೋದೇ ಇಲ್ಲ. ಸೊ ನಮ್ಮ ಕೆಲಸಗಳು ಮುಗಿದ್ಮೇಲೆ ನನಗೆ ಯಾವಾಗಲೋ ಒಂದು ಸತಿನೇ ಟೈಮ್ ಫುಲ್ಲಾಗೆ ಫ್ರೀ ಸಿಗುತ್ತೆ. ಆ ಟೈಮಲ್ಲಿ ನಾನು ಬಂದು ಏನಾದರೂ ಒಂಚೂರು ಕಾಫಿನೋ ಟೀನೋ ಸಿಂಪಲಾಗಿ ಮಾಡಿಕೊಂಡು ಕುಡ್ಕೊಂಡು ಈ ಥರ ಮೂವೀಸ್ನ ನೋಡ್ಕೋತೀನಿ. ಯಾಕಂದರೆ ಈ ನಡುವೆ ಜಾಸ್ತಿ ಮೂವಿಗೆಲ್ಲ ಹೋಗೋಕ್ಕಾಗಲಿಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಹೋಗಬೇಕು ಅಂತ. ಈಗ ಅಮೆಝಾನ್ ಪ್ರೈಮಲ್ಲೇ ಬಿಟ್ಟಿದ್ದಾರೆ, ಹಾಗಾಗಿ ನೋಡ್ಕೊಳ್ತೀನಿ. ಸೊ ಹಾಗೆ ಮೂವಿ ನೋಡ್ತಾ ಬಟ್ಟೆ ಕೂಡ ಮಡಿಸ್ತಾ ಇದ್ದೀನಿ. ಬಟ್ಟೆ ಕೂಡ ಎಲ್ಲ ಮಡಚಿ ಎತ್ತಿಟ್ಬಿಟ್ಟು ಹುಡುಗರು ಬಂದಿದ ತಕ್ಷಣ ಅವ್ರ ಕಡೆಗೆ ಇನ್ ಫೋಕಸ್ ಆಗಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಹೇಳಿ. ಈ ರೀತಿ ಕಿಚ್ಚಿನ ಜನರ ಮಧ್ಯ ಇನ್ನು ಎಷ್ಟು ಹುಷಾರಾಗಿ ಬದುಕಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಹುಷಾರಾಗಿದ್ರು ಏನಾದರೂ ಒಂದು ಅಂತೆ ಅಂತಾರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರ ಬಾಯಿ, ಅವ್ರ ಕಣ್ಣು, ಅವ್ರು ಅಂತಾರೆ, ಅವರು ಕರ್ಮಗಳನ್ನು ಅವರೇ ಅನುಭವಿಸ್ತಾರೆ ಅಲ್ವಾ. ಅದೊಂದೇ ಹರ್ಟ್ ಆಗಿದ್ದು, ಇನ್ನೇನಿಲ್ಲ. ಸುಮಾರು ಜನ ಬಂದು ಫೋಟೋಸ್ ನೋಡಿಬಿಟ್ಟು ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ನಿಮ್ಮದು ಒಡವೆ ಆಗ್ಬೋದು, ಇಲ್ಲ ನೀವು ಹಾಕಿರೋ ಸ್ಯಾರಿ ಆಗ್ಬೋದು, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ರೀತಿ ನಿಮ್ಮನ್ನು ನೋಡೋದೇ ಅಪರೂಪ, ಈ ರೀತಿ ಎಲ್ಲ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ರಿ. ನಾನು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಈಗ ಬಂದಿರೋ ಕಮೆಂಟ್ಸ್ ಯಾವುದಾದ್ರೂ ಇದೆಯೋ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ವೀಡಿಯೋಸನ್ನು ಎಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನನ್ನ ಫ್ರೀ ಟೈಮನ್ನು ಈ ರೀತಿ ಕಳೆದೆ ನಾನು. ಈ ಡ್ರೆಸ್ ಬಂದು ನಾನು ಶಿವಾಜಿನಗರಲ್ಲಿ ತೊಗೊಂಡಿದ್ದು, ಒಳ್ಳೆ ಅಂಗಡಿಯಲ್ಲೇ ತೊಗೊಂಡಿದ್ದು. ಈ ಥರ ಡ್ರೆಸ್ ಬಂದು ರೋಡ್ ಸೈಡೆಲ್ಲ ಸಿಗೋಲ್ಲ. ಆಲ್ಮೋಸ್ಟಾಗಿ ಒಂದು ಸ್ವಲ್ಪ ಅಂಗಡಿಗಳಲ್ಲೇ ಈ ರೀತಿ ಕ್ಲಾತ್ ಸಿಗೋದು. ಸೊ ಇದೆಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ. ನಾನು 250 ರೂಪಾಯಿಗೆ ತೊಗೊಳ್ಳೋದು ಯಾವಾಗ್ಲೂ. ಬಟ್ ಒಂದು 2-3 ಡ್ರೆಸ್ಸು ವಯನಾಡಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ಗಳು ತೊಗೊಂಡಿದ್ದೆ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೊಗೊಂಡಂತಹ ಡ್ರೆಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಲ್ಲಿ ತೊಗೊಂಡೆ ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಓಕೆ, ಹಾಗೆಯೇ ಫೋಟೋಸ್ ಶೇರ್ ಮಾಡ್ತೀನಿ ನೋಡಿ. ಕೆಲವೊಂದು ಕ್ಲಿಪ್ಸು ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಂದು, ನನ್ನ ಮಕ್ಕಳದು, ಹಸ್ಬೆಂಡು ಜಾತ್ರೆಗೆ ಹೋದಾಗ ತೆಗೆದಂಥ ಫೋಟೋಸು ಮತ್ತು ದೇವಸ್ಥಾನದಲ್ಲಿ ತೆಗೆದಂಥ ಫೋಟೋಸು ಎಲ್ಲನೂ ಶೇರ್ ಮಾಡಿದ್ದೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.
you.